ಕೆಲಸ ಮಾಡ್ತಿರುವಂತಹ ಸರ್ಕಾರಕ್ಕೆ ಮೌನರೆಲ್ಲ ಮಾತಾಡಿ ಇವತ್ತು ಈ ಸರ್ಕಾರಗಳು ಇವತ್ತು ರೈತರನ್ನ ಸಂಖ್ಯೆ ಮೇಲೆ ಅರೆಸ್ಟ್ ಮಾಡಿದ್ದೀರಿ. ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕೆಂದ್ರೆ ಇವತ್ತು ರೈತರ ಜಮೀನ ಬಲವಂತವಾಗಿ ಏನು ಕಿತ್ತತ್ತಿದ್ರಿ ಇದನ್ನ ಖಂಡಿಸಿ ಇವತ್ತು ರೈತರು ಬೀದಿಗಿಳಿದಿದ್ದಾರೆ. 1170 ದಿವಸ ಏನು ಚಳವಳಿ ಮಾಡ್ತಿದ್ರು ಅಂತ ಜಾಗದಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಂದಾಗ ನೀವು ಅರೆಸ್ಟ್ ಮಾಡ್ತೀರಿ ಅಂದರೆ ನಿಮ್ಮ ಸರ್ಕಾರ ಕಿತ್ಬಿಸಾಕ ತಾಕತ್ತು ಇವತ್ತು ಈ ರಾಜ್ಯಕ್ಕೆ ರೈತರಿಗಿದೆ. ನಮ್ಮನ್ನೇನು ಅರೆಸ್ಟ್ ಮಾಡಿದ್ದೀರಿ ನಮ್ಮನ್ನ ಪರ ಪಕ್ಕನಕ್ಕೆ ತಗೊಳ್ಳೋಬೇಕು. ಇಲ್ಲಿ ಯಾವುದೋ ಮೈದಾನಕ್ಕೆಲ್ಲ ಕೂಡಾಕಿ ಕೊಡೋದೆಲ್ಲ ಬೆಳಗ್ಗೆ ಕರೆ ಕೊಡ್ತೀವಿ, ರಾಜು ಗುತ್ತುತ್ತವೆ, ನಾವು ಜೈಲಿಗೆ ಬರ್ತಾ ಇದ್ದೀವಿ, ನೀವು ತಯಾರಿಗಿರ್ಬೇಕು. ಸರ್ಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ವಿರೋಧ ಪಕ್ಷದವರು ಇವತ್ತು ನಾಚ್ಕೋಬೇಕು. ನೀವು ರೈತರನ್ನೇನು ಬಂಧಿಸಿದಿರಿ, ಇವತ್ತು ರೈತರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲ ಪಕ್ಷದವರು ಇವತ್ತು ರಾಜೀನಾಮೆ ಕೊಡಬೇಕು. ಇವತ್ತು ಮಾತಾಡ್ಬೇಕು. ನೀವೆಲ್ಲ ಇವತ್ತು ಬೀದಿಗೆ ಬರ್ತೀರಾ ಇವತ್ತಿಲ್ಲ ಅಂತಾನೆ ನೀವು ಸರಿಯಾದ ಪಾಠನ ಈ ರಾಜ್ಯದ ರೈತರು ಈಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮನ್ನು ಅರೆಸ್ಟ್ ಮಾಡಿದಿರಿ, ಸೀದಾ ತಗೊಂಡು ಪರ ಪಕ್ಷದವರಿಗೆ ಮತ್ತು ಜೈಲಲ್ಲಿ ಮಡಿಕೊಂಡು ನೀವು ಸರ್ಕಾರ ನಡೆಸ್ಬೋದು. ಇದು ಎಚ್ಚರಿಕೆ ಸರ್. ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ಸರ್? ನಿಮ್ಮ ಹೋರಾಟ ಹೇಗೆ ಸರ್? ಗೆಲ್ತೀವಿ. ನಮ್ಮ ಜಮೀನು ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾವು ಸರ್ಕಾರ ಇರೋದು ಗೆಲ್ತೀವಿ. ಹಂಗೇನೋ ರೈತ ಅಂದ್ರೆ ಏನು ಭೂಕಂಡ್ರು ಬೇರೆ ಅಲ್ಲ. ನೀವೇನಿದ್ದೀರಿ ಮಿನಿಸ್ಟ್ರುಗಳು ಎಂಎಲ್ಎಗಳು ಸಾವಿರಾರು ಎಕರೆ ಏನು ಹೊಡಿದ್ದೀರಿ ಅದನ್ನೇ ಕೊಡಿ. ಆಗ ನಿಮಗೆ ಗೊತ್ತಾಗುತ್ತೆ. 10 ಗುಂಟೆ 20 ಗುಂಟೆ ರೈತರು ಕಿತ್ಕೊಳ್ತೀರಿ. ಸರ್ಕಾರಕ್ಕೆ ನಾಚಿಕೆ ಸರ್ಕಾರಕ್ಕೆ ಬುದ್ಧಿ ಕೊಡೋ ಇವತ್ತು ಪಾಠ ಹತ್ರಕ್ಕೆ ಬಂದಿದೆ. ನಿಮಗೆ ಪಾಠನ ಕಲಿಸ್ತೀವಿ ರಾಜ್ಯ ಜನ.